ಬೆಂಡೆಕಾಯಿ ತವಾ ಫ್ರೈ ಇದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ. ಬೆಂಡೆಕಾಯಿ ತೊಗೊಂಡಿದ್ದೀನಿ. ಬೆಂಡೆಕಾಯಿ ಒಂದು 250 ಗ್ರಾಮ್ಸ್ ಇದೆ ಇದು ಬೆಂಡೆಕಾಯಿ. ಓಕೆ, ತಗೊಂಡು ನೀಟಾಗಿ ತೊಳೆದಿದ್ದೀನಿ. ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಬೇಕು ನೀಟಾಗಿ, ಆಯಿತಾ. ನೀಟಾಗಿ ತೊಗೊಂಡು ಇವಾಗ ಒಂದು ಎಲ್ಲವನ್ನು ಕಟ್ ಮಾಡ್ಕೋಬೇಕು. ಓಕೆ, ಇವಾಗ ಕಟ್ ಮಾಡ್ಕೋಬೇಕು ಎಲ್ಲ ಬೆಂಡೆಕಾಯಿನ ಸೈಜ್ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇನ್ನೊಂದು ಬೆಂಡೆಕಾಯಿ ಕಟ್ ಮಾಡಬೇಕಾದ್ರೆ ಈ ಥರ ನೋಡ್ಕೊತಾ ಇರಬೇಕು, ಯಾಕಂದರೆ ಹುಳು ಇದ್ದರೆ ಗೊತ್ತಾಗಲ್ಲ. ಒಂದು ಸಲ ಒಳಗಡೆ ಹುಳು ಇರುತ್ತೆ, ನೋಡ್ಕೋಬೇಕು ಪ್ರತಿ ಸಲನೂ. ಈ ಸಲ ನೀವು ಏಳಿಗೆ ಮಣೆಯಿಂದ ಮಾಡಿದ್ರೂ ಇದೇ ರೀತಿ ನೋಡಬೇಕು, ಕೈಯಿಂದ ಮಾಡಿದ್ದೀನಿ ಇದೇ ರೀತಿ ನೋಡ್ತಾ ಇರಬೇಕು. ಇಷ್ಟೇ, ನೋಡ್ತಾ ಇರಬೇಕು. ಇಷ್ಟು ಸಾಕು. ಎಲ್ಲ ಬೆಂಡೆಕಾಯಿನೂ ಒಂದು 250 ಗ್ರಾಮ್ಸ್ ಇದೆ ಎಲ್ಲದು, ಒಂದು 1/4 kg ಅಂತಾರಲ್ಲ ಅಷ್ಟಿದೆ. ಅಷ್ಟನ್ನು ಇದೇ ರೀತಿ ಕಟ್ ಮಾಡ್ಕೋಬೇಕು, ತೆಗಿಬೇಕು. ಇವಾಗ ನೋಡ್ಕೋಬೇಕು, ಪ್ರತಿ ಸಲನೂ ನೋಡ್ಕೋಬೇಕು, ಯಾಕಂದರೆ ಹುಳ ಇದ್ದರೆ ಗೊತ್ತಾಗಲ್ಲ. ಹುಳ ಯಾವುದೂ ಇಲ್ಲ. ನೆಕ್ಸ್ಟ್ ಓಕೆ, ಇಲ್ಲ ಹುಳ ಇಲ್ಲ. ಎಲ್ಲ ಬೆಂಡೆಕಾಯಿನೂ ಇದೇ ರೀತಿ ಕಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಎಲ್ಲ ಈ ಥರ ಬೊಗ್ಗೆ ಆದರೂ ನೋಡ್ಬೋದು. ಎಲ್ಲ ಬೆಂಡೆಕಾಯಿನೂ ಕಟ್ ಮಾಡಿ ಫಸ್ಟಿಗೆ ಒಂದು ತವಾ ಇಡಬೇಕು. ತವಾ ಮೇಲೆ ಈ ಬೆಂಡೆಕಾಯಿ ಕತ್ತರಿಸಿರೋ ಬೆಂಡೆಕಾಯೆಲ್ಲ ಹಾಕಬೇಕು. ಬೆಂಡೆಕಾಯಿ ಎಲ್ಲ ಕತ್ತರಿಸಿರೋದು ಹಾಕ್ಕೊಂಡು ಬೆಂಡೆಕಾಯನ್ನು ಫ್ರೈ ಮಾಡಿ. ಸ್ವಲ್ಪ ಲೋಳೆ ಎಲ್ಲ ಹೋಗಂಗೆ ಹುರ್ಕೋಬೇಕು. ಇದನ್ನು ಲೋಳೆ ಎಲ್ಲ ಹೋಗಿ ಚೂರು ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಲೋಳೆ ಜಲ್ದಿ ಹೋಗುತ್ತೆ. ಹುರಿದಾಗಿದೆ. ಸ್ವಲ್ಪ ಏನಂದರೆ ಇದು ಲೋಳೆ ಹೋಗಬೇಕಾದ್ರೆ ಇಷ್ಟಕ್ಕೆ ಹೊರಗೆ ಹಸಿದು ತಿಂತಾರೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಲೋಳೆ ಹೋಗೋವರೆಗೂ ಹುರ್ಕೊಳ್ಳೋಣ. ಲೋಳೆ ಎಲ್ಲ ಹೋಗಾಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಒಗ್ಗರಣೆ ಹಾಕಬೇಕು. ಇದನ್ನು ತಗೊಂಡಾಗಿದೆ. ಇವಾಗ ಮಸಾಲ ರೆಡಿ ಮಾಡ್ಕೋಬೇಕು. ಒಗ್ಗರಣೆ ಹಾಕಬೇಕು. ನೆಕ್ಸ್ಟ್ ಇವಾಗ ಒಂದು ಬೆಂಡೆಕಾಯಿ ಹುರಿಬೇಕಾದ್ರೆ ನಾವು ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಎಣ್ಣೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಸ್ವಲ್ಪ ಮಸಾಲ ಕುಟ್ಟಬೇಕು. ಮಸಾಲ ಕುಟ್ಟಿ 2 ಪೀಸ್ ಬೆಳ್ಳುಳ್ಳಿ, 2 ಹಸಿಕಾಯಿ, ಸ್ವಲ್ಪ ಶುಂಠಿ, ಇದನ್ನು ಕುಟ್ಟಿ ನೀರು ಹಾಕ್ಲಾರ್ದಂಗೆ ಕುಟ್ಟಿ ಪೇಸ್ಟ್ ಮಾಡಬೇಕು. ಓಕೆ, ಮಿಕ್ಸಿ ಜಾರ್ ತೊಗೊಂಡಾಗಿದೆ. 2 ಹೆಸರು ಬೆಳ್ಳುಳ್ಳಿ, 2 ಹಸಿಕಾಯಿ. ಓಕೆ, ನೆಕ್ಸ್ಟ್ ಸ್ವಲ್ಪ ಶುಂಠಿ ಹಾಕೋಬೇಕು. ಶುಂಠಿ ಪೀಸ್ ಮಾಡಿ ಹಾಕೊಂಡು ಶುಂಠಿ ಹಾಕಿದ್ದೀನಿ. ಇವಾಗ ತರಿಯಾಗಿ ಪುಡಿ ಮಾಡ್ಕೋಬೇಕು. ನೀರು ಹಾಕ್ಲಾರ್ದಂಗೆ ರುಬ್ಕೊಳ್ತೀವಿ. ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಪೇಸ್ಟ್ ರೆಡಿ ಆಗಿದೆ. ಇದನ್ನು ಹಾಕೋಬೇಕು. ನೋಡ್ಕೊಂಡು ಹಾಕೋಬೇಕಂದ್ರೆ ಚಿಕ್ಕ ಮಕ್ಕಳು ಸ್ವಲ್ಪ ಏಜ್ ಆಗಿರೋರೆಲ್ಲ ತಿಂತಾರಲ್ಲ. ಓಕೆ, ಇದನ್ನ ಇವಾಗ ನೀಟಾಗಿ ನಾನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಓಕೆ, ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಚಪಾತಿಗೂ ಬರುತ್ತೆ, ಅನ್ನ ಸಾರಿಗೂ ಸೈಡ್ ಡಿಶ್ ಆಗೂ ಬರುತ್ತೆ. ರೊಟ್ಟಿಗೆ ಇನ್ನೂ ಪರ್ಫೆಕ್ಟ್, ಎಲ್ಲದಕ್ಕಿಂತ ರೊಟ್ಟಿಗೆ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಇದೈತಲ್ಲ ಬೆಂಡೆಕಾಯಿ ಫ್ರೈ, ತವಾ ಫ್ರೈ. ಇದು ವೆರಿ ಟೇಸ್ಟಿ ಆಗಿರುತ್ತೆ. 15 ಡೇಸ್ ಇಟ್ಟರೆ ಏನಾಗಲ್ಲ, ಯಾಕಂದರೆ ಇದಕ್ಕೆ ಒಂದೇ ಒಂದು ಡ್ರಾಪ್ ನೀರು ಹಾಕಿಲ್ಲ. ಇದು ಡಿಫ್ರೆಂಟ್ ಆಗಿದೆ. ಇದು ರೊಟ್ಟಿ, ಚಪಾತಿ, ಅನ್ನ ಸಾರಿಗೂ ಸೈಡ್ ಡಿಶ್ ಆಗಿನೂ ಬಳಸ್ಬೋದು. ಇದು ರೊಟ್ಟಿಗೆ ಬಂದು ಪರ್ಫೆಕ್ಟ್ ಆಗಿರುತ್ತೆ.